ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ನಯಸೇನ ಕವಿಯ ಪರಿಚಯ ಹಾಗೂ ಅವರ ಕೃತಿಯಾದಂತಹ ಧರ್ಮಾಮೃತಂ ಈ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಪರಮರ್ಶನ ಗ್ರಂಥಗಳನ್ನು ನೋಡೋದಾದರೆ ಧರ್ಮಾಮೃತಂ ಮೂಲ ಚೆಂಪು ಕಾವ್ಯ, ನಯಸೇನನ ಧರ್ಮಾಮೃತ ಸಂಪಾದನೆ ಪ್ರೊಫೆಸರ್ PV ನಾರಾಯಣ, ಧರ್ಮಾಮೃತ ವ್ಯಾಖ್ಯಾನ ಪ್ರೊಫೆಸರ್ K ವೆಂಕಟರಾಮಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತು. ನಯಸೇನ ಮತ್ತು ಅವನ ಧರ್ಮಾಮೃತ ಡಾಕ್ಟರ್ ತಮಿಳ್ ಸೆಲ್ವಿ. ನಯಸೇನನ ಧರ್ಮಾಮೃತ ದರ್ಶನ ಶ್ರೀ KN ಭಟ್, ಕನ್ನಡ ಕವಿಚರಿತೆ R ನರಸಿಂಹಾಚಾರ್ಯ, ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶ ಕನ್ನಡ ವಿಭಾಗ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು. ಕವಿಯ ಕಾಲ ಮತ್ತು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಕಾಲ ಕ್ರಿಸ್ತಶಕ 11ನೇ ಶತಮಾನದ ಕೊನೆಯಲ್ಲಿ ಮತ್ತು 12ನೇ ಶತಮಾನದ ಆರಂಭದಲ್ಲಿ ಜೀವಿಸಿದ್ದರು. ನಯಸೇನ ಕವಿಯು 11ನೇ ಶತಮಾನದ ಕೊನೆಯ ಭಾಗ ಹಾಗೆ 12ನೇ ಶತಮಾನದ ಆರಂಭದ ಭಾಗದಲ್ಲಿ ಜೀವಿಸಿದಂತಹ ಪ್ರಮುಖ ಕವಿ ಎಂದರೆ ನಯಸೇನ. 12ನೇ ಶತಮಾನ ಅಂದರೆ ನಮಗೆಲ್ಲ ನೆನಪಾಗೋದೇನು? ವಚನ ಸಾಹಿತ್ಯ. ಈ ಒಂದು ವಚನ ಸಾಹಿತ್ಯದ ಒಂದು ಆರಂಭದ ಕಾಲಘಟ್ಟದಲ್ಲಿ ನಯಸೇನ ಕವಿಯು ಕೂಡ ಜೀವಿಸಿದ್ದರು ಎಂಬುದು ನಮಗೆ ತಿಳಿಯುತ್ತದೆ. ಇನ್ನು ನಯಸೇನ ಕವಿಯ ಸ್ಥಳವನ್ನು ನಾವು ನೋಡೋದಾದರೆ, ಇಂದಿನ ಗದಗದ ಮುಳುಗುಂದ ಎಂಬ ಪ್ರಸಿದ್ಧ ಜೈನ ಕೇಂದ್ರಕ್ಕೆ ಸೇರಿದವನು. ಗದಗದ ಮುಳಗುಂದ ಎಂಬ ಜೈನ ಕೇಂದ್ರಕ್ಕೆ ಸೇರಿದವನು ಯಾರು? ನಯಸೇನ. ಅಲ್ಲಿ ಜೀವಿಸಿದ್ದಂತಹ, ಅಲ್ಲಿ ಜನ್ಮವನ್ನು ಎತ್ತಿದಂತಹ ಕವಿ ಯಾರು? ನಯಸೇನ. ಇನ್ನು ಮತ ಮತ್ತು ಧರ್ಮವನ್ನು ನಾವು ನೋಡುವುದಾದರೆ, ನಯಸೇನನು ಒಬ್ಬ ಪ್ರಭಾವಶಾಲಿ ಜೈನ ದಿಗಂಬರ ಸನ್ಯಾಸಿಯಾಗಿದ್ದನು. ನಯಸೇನ ಜೈನ ಧರ್ಮವನ್ನು ಅನುಕರಿಸಿ ಜೈನ ದಿಗಂಬರ ಸನ್ಯಾಸಿಯಾಗಿದ್ದನು ಎಂದು ಹೇಳಲಾಗಿದೆ. ಇನ್ನು ನಯಸೇನ ಕವಿಯ ಗುರುಗಳನ್ನ ನಾವು ನೋಡೋದಾದರೆ, ಇವನ ಧರ್ಮಗುರು ಯಾರು ಅಂತಂದರೆ ನರೇಂದ್ರ ಸೇನ ಮುನಿಪ. ಇನ್ನು ವಿಶೇಷತೆ ಏನಪ್ಪ ಅಂತಂದರೆ, ಈತನು ಯಾವುದೇ ರಾಜಾಶ್ರಯವನ್ನು ಬಯಸದೆ ಜನಸಾಮಾನ್ಯರಿಗಾಗಿ ಕಾವ್ಯ ರಚಿಸಿದ ಸ್ವತಂತ್ರ ಕವಿಯಾಗಿದ್ದಾನೆ. ಯಾರು? ನಯಸೇನ. ನಯಸೇನ ಕವಿ ಯಾವುದೇ ರಾಜಾಶ್ರಯವನ್ನು ಬಯಸದೆ ಜನಸಾಮಾನ್ಯರಿಗೋಸ್ಕರ ಕಾವ್ಯವನ್ನು ರಚಿಸಿದಂತಹ ಒಬ್ಬ ಸ್ವತಂತ್ರ ಕವಿ ಯಾರಾಗಿದ್ದರು ಅಂತಂದರೆ ನಮ್ಮ ನಯಸೇನ ಕವಿ ಎಂದು ಹೇಳಬಹುದು. ಇನ್ನು ಇವರು ರಚನೆ ಮಾಡಿರುವಂತಹ ಕೃತಿಗಳ ಬಗ್ಗೆ ನಾವು ನೋಡೋದಾದರೆ, ಧರ್ಮಾಮೃತಂ ಇದು ನಯಸೇನನ ಅತ್ಯಂತ ಪ್ರಸಿದ್ಧ ವಿಶಿಷ್ಟವಾದ ಚಂಪು ಕಾವ್ಯವಾಗಿದೆ. ನಯಸೇನ ರಚನೆ ಮಾಡಿರುವಂತಹ ಅತ್ಯಂತ ಪ್ರಸಿದ್ಧ ಕೃತಿ ಯಾವುದು? ಧರ್ಮಾಮೃತ. ಈ ಧರ್ಮಾಮೃತ ಚಂಪು ಶೈಲಿಯಲ್ಲಿ ರಚನೆಯಾಗಿದೆ. ನಾನು ನಿಮಗೆ ಪ್ರಾರಂಭದ ತರಗತಿಯಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ, ಚಂಪು ಅಂತಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂತಹ ಒಂದು ರಚನೆಗೆ ಚಂಪು ಅಂತ ಕರೀತಾರೆ. ಆ ಒಂದು ರಚನೆಯಲ್ಲಿ ಯಾವುದು? ಧರ್ಮಾಮೃತ ಎನ್ನುವಂತಹ ಒಂದು ಕೃತಿಯನ್ನು ನಯಸೇನ ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಕೃತಿಯನ್ನು ರಚನೆ ಮಾಡಿದ್ದಾರೆ, ಯಾವುದು? ವ್ಯಾಕರಣ ಗ್ರಂಥ. ಆದರೆ ಅವರು ವ್ಯಾಕರಣ ಗ್ರಂಥವನ್ನು ಬರೆದಿದ್ದಾರೆ ಎನ್ನುವಂತಹ ಉಲ್ಲೇಖ ಇದೆ. ಆದರೆ ಆ ವ್ಯಾಕರಣ ಗ್ರಂಥ ನಮಗೆ ಇಂದಿಗೂ ಕೂಡ ನಮಗೆ ಲಭ್ಯವಿಲ್ಲ ಎಂದು ಹೇಳಲಾಗಿದೆ. ಪ್ರಸ್ತುತವಾಗಿ ನಮಗೆ ಲಭ್ಯ ಇರೋದು ಒಂದೇ ಕೃತಿ, ಯಾವುದು ಅಂತಂದರೆ ನಯಸೇನನ ಧರ್ಮಾಮೃತಂ ಎನ್ನುವಂಥ ಕೃತಿ ಮಾತ್ರ ನಮಗೆ ಲಭ್ಯವಾಗಿದೆ. ಇದು ನಯಸೇನ ರಚನೆ ಮಾಡಿರುವಂಥ ಸಾಹಿತ್ಯ ಪ್ರಕಾರ ಎಂದು ಹೇಳಲಾಗಿದೆ. ಮುಂದುವರಿದು ಧರ್ಮಾಮೃತ ಕಾವ್ಯದ ವಿಶೇಷತೆಗಳನ್ನು ನಾವು ನೋಡೋದಾದರೆ, ಒಂದು ಕತೆಗಳ ಗುಚ್ಛ. ಈ ಧರ್ಮಾಮೃತ ಕೃತಿ
ಕತೆಗಳ ಗುಚ್ಛ ಅಂತ ಹೇಳಲಾಗಿದೆ ವಿಶೇಷತೆಯಲ್ಲಿ. ಅಂದರೆ ಈ ಗ್ರಂಥವು 14 ಅಧ್ಯಾಯಗಳನ್ನು ಹೊಂದಿದ್ದು ಜೈನ ಧರ್ಮದ ಪ್ರಮುಖ ಗುಣವ್ರತಗಳ ಮಹತ್ವವನ್ನು ಸಾರುವ 14 ಪ್ರತ್ಯೇಕ ಗ್ರಂಥಗಳನ್ನು ಒಳಗೊಂಡಿದೆ. ಯಾಕಪ್ಪ ಇದನ್ನು ಕತೆಗಳ ಗುಚ್ಛ ಅಂತ ಕರೀತಾರೆ ಅಂತಂದರೆ, ಇದು 14 ಕತೆಗಳನ್ನು ಒಳಗೊಂಡಿರೋದ್ರಿಂದ ಇದನ್ನು ಕತೆಗಳ ಗುಚ್ಛ ಅಂತ ಕರೀತಾರೆ. ಅದ್ರ ಜೊತೆಗೆ ಜೈನ ಧರ್ಮದ ಪ್ರಮುಖ ಗುಣವ್ರತಗಳ ಮಹತ್ವವನ್ನು ಸಾರುವಂತಹ 14 ಪ್ರತ್ಯೇಕ ಕತೆಗಳನ್ನ ಒಳಗೊಂಡಿರೋದ್ರಿಂದ ಕತೆಗಳ ಗುಚ್ಛ ಎನ್ನುವಂಥ ಒಂದು ವಿಶೇಷತೆಯನ್ನು ಇದು ಒಳಗೊಂಡಿದೆ ಅಂತ ಹೇಳಲಾಗಿದೆ. ಅಂದರೆ ಜೈನ ಧರ್ಮದ ಗುಣಗಳಾಗಿರ್ಬೋದು, ಆ ವ್ರತ ಆಚರಣೆಗಳಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಕೂಡ ಅದು ಒಳಗೊಂಡಿರುವಂತಹ ಪ್ರಮುಖ ಕತೆಗಳ ಗುಚ್ಛವಾಗಿದೆ. ಮತ್ತೊಂದು ವಿಶೇಷತೆಯನ್ನು ನಾವು ನೋಡೋದಾದರೆ ವಿಡಂಬನಾ ಶೈಲಿ. ವಿಡಂಬನಾ ಶೈಲಿ ಈ ಧರ್ಮಾಮೃತ ಪುರಾಣ ಅಥವಾ ಧರ್ಮಾಮೃತಂ ಈ ಕೃತಿಯ ಮತ್ತೊಂದು ವಿಶೇಷತೆ ವಿಡಂಬನಾ ಶೈಲಿ. ಅಂದರೆ ಕೇವಲ ತೀರ್ಥಂಕರರ ಪುರಾಣವನ್ನು ಬರೆಯದೆ ಸಮಾಜದ ಡೋಂಗಿತನ ಹಾಗೂ ಸ್ವಧರ್ಮದವರ ತಪ್ಪುಗಳನ್ನು ಕಟುವಾಗಿ ವಿಮರ್ಶಿಸಿದ ವಿಡಂಬನ ಕಾವ್ಯ ಇದಾಗಿದೆ. ಯಾಕಪ್ಪ ಇದು ವಿಡಂಬನಾ ಶೈಲಿ ಅಂತ ಹೇಳಲಾಗಿದೆ ಅಂತಂದರೆ, ಇಲ್ಲಿ ಕೇವಲ ತೀರ್ಥಂಕರರ ಪುರಾಣವನ್ನು ಮಾತ್ರ ಇಲ್ಲಿ ಬರೆದಿಲ್ಲ, ಅದ್ರ ಜೊತೆಗೆ ಸಮಾಜದ ಡೋಂಗಿತನ, ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯ, ಹಿಂಸೆ, ನೋವು, ಕಷ್ಟ, ದುಃಖ, ನಲಿವು ಇವುಗಳ ಎಲ್ಲ ಅಂಶಗಳನ್ನು ಕೂಡ ಏನು ಮಾಡಿದ್ದಾನೆ ನಯಸೇನ ಆ ತಪ್ಪುಗಳನ್ನು ಇದರಲ್ಲಿ ಕಟುವಾಗಿ ವಿಮರ್ಶೆ ಮಾಡಿದ್ದಾನೆ. ಆದ್ದರಿಂದ ಧರ್ಮಾಮೃತಂ ಎನ್ನುವಂಥ ಕೃತಿಯನ್ನು ಒಂದು ವಿಡಂಬನಾ ಕಾವ್ಯ ಅಂತಲೂ ಕೂಡ ಕರೆಯಲಾಗಿದೆ. ಮುಂದುವರೆದು ವ್ಯಾಪಾರಿ ವರ್ಗದ ಕಥೆಗಳು. ಈ ಕಾವ್ಯದ ಮತ್ತೊಂದು ವೈಶಿಷ್ಟ್ಯತೆ ವ್ಯಾಪಾರಿ ವರ್ಗದ ಕಥೆಗಳು. ಈ ಕಾವ್ಯದಲ್ಲಿ ಬರುವ ಕಥೆಗಳು ಹೆಚ್ಚಾಗಿ ಸಾಮಾನ್ಯ ಜನರ ಮತ್ತು ವ್ಯಾಪಾರಿ ವರ್ಗದ ಜೀವನಕ್ಕೆ ಹತ್ತಿರವಾಗಿದೆ. ಏನಂತಂದರೆ, ಆಗಲೇ ಹೇಳಿದೆ, ನಯಸೇನ ಕವಿ ಯಾವುದೇ ರಾಜಾಶ್ರಯವನ್ನು ಅವರು ಬಯಸಿರಲಿಲ್ಲ. ಅವರು ಸ್ವತಂತ್ರವಾಗಿ ಕಾವ್ಯವನ್ನು ರಚನೆ ಮಾಡಿದ್ದಂಥ ಕವಿ. ಯಾವುದ್ರ ಕುರಿತು? ಸಮಾಜದ ಡೋಂಗಿತನವನ್ನು ಕುರಿತು ಕಾವ್ಯವನ್ನು ರಚನೆ ಮಾಡಿದ್ರಲ್ವಾ. ಹಾಗಾಗಿ ಇಲ್ಲಿ ಸಾಮಾನ್ಯ ಜನರ ಮತ್ತು ವ್ಯಾಪಾರಿ ವರ್ಗದ ಜೀವನಕ್ಕೆ ಹತ್ತಿರವಾಗಿರುವಂತೆ ಇವರು ಕಾವ್ಯವನ್ನು ರಚನೆ ಮಾಡಿರುವುದು ಧರ್ಮಾಮೃತದ ವೈಶಿಷ್ಟ್ಯತೆಯಲ್ಲಿ ಮತ್ತೊಂದು ವಿಶೇಷವಾಗಿದೆ ಎಂದು ಹೇಳಲಾಗಿದೆ. ಮುಂದುವರೆದು ಭಾಷಾ ನೀತಿ ಮತ್ತು ಶುದ್ಧಗನ್ನಡ ಸಿದ್ಧಾಂತ. ಈ ಕೃತಿಯಲ್ಲಿ ಭಾಷಾ ನೀತಿ ಹೇಗಿದೆ ಮತ್ತು ಶುದ್ಧಗನ್ನಡಕ್ಕೆ ನಯಸೇನ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಕನ್ನಡ ಮತ್ತು ಸಂಸ್ಕೃತ ವಿವಾದ. ಕನ್ನಡ ಕಾವ್ಯಗಳಲ್ಲಿ ಅತಿಯಾಗಿ ಮತ್ತು ಅನಗತ್ಯವಾಗಿ ಸಂಸ್ಕೃತ ಪದಗಳನ್ನು ಬಳಸುವುದನ್ನು ನಯಸೇನ ಬಲವಾಗಿ ವಿರೋಧಿಸಿದರು. ಏನಪ್ಪ ಅಂತಂದರೆ, ಕನ್ನಡ ಕಾವ್ಯಗಳಲ್ಲಿ ಅತಿಯಾಗಿ ಸಂಸ್ಕೃತ ಪದಗಳನ್ನು ಬಳಸೋದನ್ನು ನಯಸೇನ ಏನು ಮಾಡಿದರೆ ಬಲವಾಗಿ ವಿರೋಧಿಸಿದ್ದಾರೆ. ನೀವು ಕಾವ್ಯವನ್ನು ರಚನೆ ಮಾಡಬೇಕು ಅಂತಂದರೆ ಸಂಸ್ಕೃತ ಪದಗಳನ್ನು ಬಳಸಬೇಡಿ, ಕನ್ನಡ ಪದಗಳನ್ನೇ ಬಳಸಿ ಅಂತ ನಯಸೇನ ಭಾಷಾ ನೀತಿಯನ್ನು ಇಲ್ಲಿ ಹೇಳಿದ್ದಾರೆ ಎಂದು ಹೇಳಲಾಗಿದೆ. ನಂತರ ಪ್ರಸಿದ್ಧ ಉಪಮೆ. ಕನ್ನಡವೆಂಬ ಶುದ್ಧ ತುಪ್ಪದಲ್ಲಿ ಸಂಸ್ಕೃತವೆಂಬ ಎಣ್ಣೆಯನ್ನು ಬೆರೆಸಿ ಊಟ ಮಾಡಿದಂತಾಗುತ್ತದೆ ಎಂದು ಸಂಸ್ಕೃತದ ಅತಿ ಬಳಕೆಯನ್ನು ಆಕ್ಷೇಪಿಸಿದನು. ಇಲ್ಲಿ ಒಂದು ಉಪಮೆಯನ್ನು ಬಳಸ್ಕೊಂಡಿದ್ದಾರೆ. ಏನು ಅಂತಂದರೆ, ಕನ್ನಡವೆಂಬ ಶುದ್ಧ ತುಪ್ಪದಲ್ಲಿ ಸಂಸ್ಕೃತವೆಂಬ ಎಣ್ಣೆಯನ್ನು ಬೆರೆಸಿ ಊಟ ಮಾಡಿದಂತಾಗುತ್ತದೆ ಅಲ್ವಾ. ಉಪಮೆ ಅಂತಂದರೆ ಉದಾಹರಣೆ ಕೊಟ್ಟು ಹೇಳೋದು. ಇಲ್ಲಿ ನಮ್ಮ ಕನ್ನಡ ಭಾಷೆ ಅನ್ನೋದೇ ತುಪ್ಪ ಅಲ್ವಾ. ಆ ತುಪ್ಪಕ್ಕೆ ಸಂಸ್ಕೃತವೆಂಬಂಥ ಎಣ್ಣೆಯನ್ನು ಬೆರೆಸ್ಕೊಂಡು ಯಾಕೆ ಊಟ ಮಾಡ್ತೀರಾ? ತುಪ್ಪನೇ ರುಚಿಯಾಗಿದೆ ಅಲ್ವಾ. ಅಂದರೆ ನಮ್ಮ ಕನ್ನಡ ಭಾಷೆಯೇ ತುಪ್ಪದಂತೆ ರುಚಿಯಾಗಿದೆ. ಅದನ್ನು ಬಿಟ್ಟು ಸಂಸ್ಕೃತವೆಂಬಂಥ ಎಣ್ಣೆಯನ್ನು ಬೆರೆಸಿ ಯಾಕೆ ಕಾವ್ಯವನ್ನು ರಚನೆ ಮಾಡ್ತೀರಾ? ನೀವು ಕಾವ್ಯವನ್ನು ರಚನೆ ಮಾಡೋದಾದರೆ ಕನ್ನಡವೆಂಬ ತುಪ್ಪವನ್ನೇ ಬಳಸಿ, ಸಂಸ್ಕೃತವೆಂಬಂಥ ಎಣ್ಣೆಯನ್ನು ಬಳಸಿ ನೀವು ಕಾವ್ಯವನ್ನು ರಚನೆ ಮಾಡಬೇಡಿ ಅಂತ ನಯಸೇನ ಇಲ್ಲಿ ಹೇಳಿದ್ದಾರೆ. ಸಂಸ್ಕೃತದ ಬಳಕೆಯನ್ನು ಇವರು ಏನು ಮಾಡಿದ್ದಾರೆ? ಇವರು ಕಟುವಾಗಿ ಟೀಕಿಸಿದ್ದಾರೆ ಅಥವಾ ಅದರ ಬಳಕೆಯನ್ನು ಆಕ್ಷೇಪಿಸಿದ್ದಾರೆ ಎಂದು ಹೇಳಲಾಗಿದೆ. ಮತ್ತು ಅವನ ವಾದ. ನಯಸೇನ ಕವಿಯ ವಾದ ಏನು?
ಕಾವ್ಯ ಬರೆಯುವುದಾದರೆ ಸಂಪೂರ್ಣ ಕನ್ನಡದಲ್ಲಿ ಬರೆಯಬೇಕು, ಇಲ್ಲವೇ ಸಂಸ್ಕೃತದಲ್ಲೇ ಬರೆಯಬೇಕು. ಎರಡನ್ನೂ ಅತಿಯಾಗಿ ಮಿಶ್ರಣ ಮಾಡಬಾರದು ಎಂಬುದು ಅವನ ದೇಸಿ ಪ್ರೀತಿಯ ಸಂಕೇತವಾಗಿತ್ತು. ನಾನು ಆಗಲೇ ಹೇಳಿದಂತೆ ಏನು ನಯಸೇನ ಕಾವ್ಯವನ್ನು ರಚನೆ ಮಾಡೋದಾದರೆ ಸಂಪೂರ್ಣ ಕನ್ನಡದಲ್ಲೇ ಬರೀಬೇಕು, ಇಲ್ಲವೇ ಸಂಸ್ಕೃತದಲ್ಲೇ ಬರೀಬೇಕು. ಅಂದರೆ ನಯಸೇನ ಕವಿಯ ವಾದ ಏನು ಅಂತಂದರೆ, ಕಾವ್ಯವನ್ನು ರಚಿಸೋದಾದರೆ ಕನ್ನಡದಲ್ಲಿ ರಚಿಸಿ, ಇಲ್ಲ ಅಂತಂದರೆ ಸಂಸ್ಕೃತದಲ್ಲಿ ರಚಿಸಿ, ಎರಡನ್ನೂ ಕೂಡ ಅತಿಯಾಗಿ ಮಿಶ್ರಣ ಮಾಡಬಾರ್ದು ಅನ್ನೋದು ಅವನ ದೇಸಿ ಪ್ರೀತಿಯ ಸಂಕೇತವಾಗಿತ್ತು ಎಂದು ಹೇಳಲಾಗಿದೆ. ನಂತರ ಜಾನಪದ ಸೊಗಡು. ಜಾನಪದ ಸೊಗಡನ್ನು ನಾವು ಇಲ್ಲಿ ನೋಡೋದಾದರೆ, ತನ್ನ ಕಾವ್ಯದಲ್ಲಿ ಅಚ್ಚ ಕನ್ನಡದ ದಿನ ಬಳಕೆಯ ಮಾತುಗಳು, ಮಣ್ಣಿನ ವಾಸನೆ ಹಾಗೂ ಸುಂದರವಾದ ಗಾದೆಗಳನ್ನು ಹೇರಳವಾಗಿ ಬಳಸಿದ್ದಾನೆ. ನಯಸೇನ ತನ್ನ ಕೃತಿಯನ್ನು ರಚನೆ ಮಾಡುವಾಗ ಅಚ್ಚಗನ್ನಡದ ದಿನ ಬಳಕೆಯ ಮಾತುಗಳನ್ನು ಹಾಗೆಯೇ ಗಾದೆಗಳನ್ನು ಅವನು ಹೆಚ್ಚಾಗಿ ಹೇರಳವಾಗಿ ಬಳಸಿದ್ದಾನೆ ಎಂದು ಹೇಳಲಾಗಿದೆ. ಅಂದರೆ ಮುಖ್ಯವಾಗಿ ಏನು ಅಂತಂದರೆ, ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋದ್ರಿಂದ ಇದು ಬಹಳ ಪ್ರಮುಖವಾದಂತಹ ಒಂದು ಕೃತಿ ಎಂದು ಹೇಳಲಾಗಿದೆ. ಇನ್ನು ನಯಸೇನ ಕವಿಯ ಪ್ರಮುಖ ಬಿರುದುಗಳನ್ನು ನಾವು ನೋಡೋದಾದರೆ, ನೂತನ ಕವಿತಾ ವಿಲಾಸ, ನಿರುಪಮ ಸಹಜ ಕವಿ, ಜನಪಯ ಪಯೋಧಿ ಹಿಮಕರ, ಸುಕವಿ ನಿಖರ ಪಿಕ ಮಾ ಕಂದಂ, ದಿಗಂಬರ ದಾಸ. ಇಲ್ಲಿಗೆ ನಮ್ಮ ತರಗತಿ ಮುಕ್ತಾಯವಾಗಿದೆ. ಇಂದಿನ ತರಗತಿಯಲ್ಲಿ ನಯಸೇನ ಕವಿ ಹಾಗೂ ಅವರು ರಚನೆ ಮಾಡಿರುವಂತಹ ಧರ್ಮಾಮೃತಂ ಎನ್ನುವಂತಹ ಕಾವ್ಯದ ಬಗ್ಗೆ ಒಂದಿಷ್ಟು ಕಿರು ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.